ಗಿರೀಶ್ಗೆ ತನ್ನ ಜೀವನವೇ ಖಾಲಿಯಾಗಿತ್ತು. ಒಬ್ಬಳ ಮಗಳು ಶಿಲ್ಪ ವಿದೇಶಕ್ಕೆ ಮದುವೆಯಾಗಿ ಹೋದ ನಂತರ ಮನೆಯಲ್ಲಿ ಅವನು ಮತ್ತು ಅವನ ಹೆಂಡತಿ ಸುನೀತಾ ಮಾತ್ರ ಇದ್ದರು. ಸುನೀತಾಳಿಗೆ ಗಂಭೀರವಾದ ಟಿವಿ ಕಾಯಿಲೆ ಇದ್ದರೂ ಗಿರೀಶ್ಗೆ ಅವಳ ಬಗ್ಗೆ ಕಾಳಜಿ ಕೂಡ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಕೇವಲ ಒಂದೇ ಆಲೋಚನೆ, ಸುನೀತಾಳು ಸಾಯಬೇಕು, ಆಗ ತಾನು ಮತ್ತೊಂದು ಮದುವೆ ಮಾಡಿಕೊಂಡು ಹೊಸ ಜೀವನ ಸ್ಟಾರ್ಟ್ ಮಾಡಬಹುದು. ಅವನ ಈ ಆಸೆಯನ್ನು ಯಾರಿಗೂ ತಿಳಿಸಿರಲಿಲ್ಲ, ಆದರೆ ಒಳಗೊಳಗೆ ಒಂದು ಯೋಜನೆ ರೂಪಿಸಿಕೊಂಡಿದ್ದ. ಗಿರೀಶ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ರೇಖಾ ಎಂಬ ಯುವತಿಯೊಂದಿಗೆ ಅವನು ಸಂಬಂಧವನ್ನು ಆರಂಭಿಸಿದ. ರೇಖಾಳ ಸೌಂದರ್ಯ, ಚತುರತೆ, ಗಿರೀಶ್ನ ಒಂಟಿತನವನ್ನು ತುಂಬುವ ಆಕರ್ಷಣೆಯಿಂದ ಅವನು ಆಕರ್ಷಿತನಾಗಿದ್ದ. ಸುನೀತಾಳಿಗೆ ಈ ವಿಷಯ ಗೊತ್ತಾಗದಂತೆ ಗಿರೀಶ್ ಎಚ್ಚರಿಕೆಯಿಂದ ರೇಖಾಳನ್ನು ಭೇಟಿಯಾಗುತ್ತಿದ್ದ. ಆದರೆ ಸುನೀತಾಳ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿತ್ತು. ಅವಳ ಕೆಮ್ಮು, ದೌರ್ಬಲ್ಯ ನಿತ್ಯವೂ ಹೆಚ್ಚಾಗುತ್ತಿದ್ದ. ಔಷಧಿಗಳಿಗೆ ಗಿರೀಶ್ ಕಿವಿಗೊಡದೆ ತನ್ನ ಜೀವನದ ಹೊಸ ಕನಸಿನಲ್ಲಿ ಮುಳುಗಿದ್ದ. ಮನೆಯಲ್ಲಿ ಸುನೀತಾಳು ಒಂಟಿಯಾಗಿ ಗಿರೀಶ್ನ ದೂರವಾಣಿ ಕರೆಗಳಿಗೆ ಕಾಯುತ್ತಿದ್ದಳು. ಅವಳಿಗೆ ಗಿರೀಶ್ನ ನಿರಾಸಕ್ತಿಯ ಬಗ್ಗೆ ಸಂಶಯವಿತ್ತು, ಆದರೆ ದೌರ್ಬಲ್ಯದಿಂದ ಏನು ಮಾಡಲಾಗದೆ ಮೌನವಾಗಿ ಸಹಿಸಿಕೊಂಡಿದ್ದಳು. ಒಂದು ದಿನ ರಾತ್ರಿಯ ಸಮಯದಲ್ಲಿ ಸುನೀತಾಳಿಗೆ ಉಸಿರಾಟದ ತೊಂದರೆ ತೀವ್ರವಾಯಿತು. ಗಿರೀಶ್ ಮನೆಯಲ್ಲಿರದೆ ರೇಖಾಳ ಜೊತೆಯಲ್ಲಿ ಊರಿನ ಹೊರಗೆ ಇದ್ದ. ಸುನೀತಾಳು ತನ್ನ ಕೊನೆಯ ಉಸಿರನ್ನು ಒಂಟಿಯಾಗಿ ಮಂಚದ ಮೇಲೆ ಎಳೆದಳು. ಗಿರೀಶ್ಗೆ ಈ ಸುದ್ದಿ ತಿಳಿದಾಗ ಅವನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆ. ಒಂದು ಕಡೆ ಸುನೀತಾಳ ಸಾವಿನಿಂದ ಸ್ವಾತಂತ್ರ್ಯದ ಭಾವ, ಮತ್ತೊಂದು ಕಡೆ ಸಣ್ಣದಾದ ತಪ್ಪಿನ ಭಾವನೆ. ಆದರೆ ಅವನ ಯೋಜನೆ ಈಗ ಯಶಸ್ವಿಯಾಗಿತ್ತು. ರೇಖಾಳನ್ನು ಮನೆಗೆ ಕರೆತರುವ ಕನಸಿನ ಜೊತೆ ಗಿರೀಶ್ ತನ್ನ ಮಗಳಿಗೆ ಸುದ್ದಿಯನ್ನು ತಿಳಿಸಿದ. ಶಿಲ್ಪ ತಾಯಿಯ ಸಾವಿನ ಸುದ್ದಿಯನ್ನು ಕೇಳಿ ತಕ್ಷಣ ವಿದೇಶದಿಂದ ಹಿಂತಿರುಗಲು ನಿರ್ಧರಿಸಿದಳು. ಶಿಲ್ಪ ವಿಮಾನವನ್ನು ಇಳಿದಾಗ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ತಾಯಿಯ ಸಾವಿನ ದುಃಖವೂ ಇತ್ತು, ಆದರೆ ಅವಳ ಮನಸ್ಸಿನಲ್ಲಿ ಒಂದು ಸಂಶಯವೂ ಇತ್ತು. ಸುನೀತಾಳ ಆರೋಗ್ಯದ ಬಗ್ಗೆ ಆಗಾಗ ಫೋನ್ನಲ್ಲಿ ಮಾತನಾಡಿದಾಗ ಗಿರೀಶ್ ಯಾವಾಗಲೂ ಎಲ್ಲ ಚೆನ್ನಾಗಿದೆ ಎಂದು ಸುಳ್ಳು ಹೇಳುತ್ತಿದ್ದ. ಆದರೆ ಶಿಲ್ಪಾಳಿಗೆ ತಾಯಿಯ ದನಿಯಲ್ಲಿದ್ದ ದೌರ್ಬಲ್ಯ, ಗಿರೀಶ್ನ ನಿರಾಸಕ್ತಿಯ ಬಗ್ಗೆ ಸಂಶಯವನ್ನು ಹುಟ್ಟಿಸಿತು. ವಿದೇಶದಲ್ಲಿದ್ದಾಗ ಶಿಲ್ಪಾಳಿಗೆ ತನ್ನ ತಾಯಿಯ ಆರೋಗ್ಯದ ಕುರಿತು ಕೆಲವು ಸಂದೇಶಗಳು ಬಂದಿದ್ದವು. ಸುನೀತಾಳ ಸ್ನೇಹಿತೆಯೊಬ್ಬಳು ಗಿರೀಶ್ನ ವರ್ತನೆಯ ಬಗ್ಗೆ ಶಿಲ್ಪಾಳಿಗೆ ಸೂಚನೆ ನೀಡುತ್ತಿದ್ದಳು. ನಿನ್ನ ತಂದೆ ಯಾವಾಗಲೂ ಊರಿನಿಂದ ಹೊರಗೆ ಇದ್ದಾನೆ, ಸುನೀತಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿಲ್ಲ ಎಂದು ಸಂದೇಶದಲ್ಲಿ ಬರೆದಿದ್ದಳು. ಶಿಲ್ಪಾಳಿಗೆ ಇದು ಆಘಾತವಾಗಿತ್ತು, ಆದರೆ ಆಕೆಗೆ ದೂರದಿಂದ ಏನೂ ಮಾಡಲಾಗದೇ ಇದ್ದಳು. ಶಿಲ್ಪ ಮನೆಗೆ ಬಂದಾಗ ಗಿರೀಶ್ ದುಃಖದ ನಾಟಕವಾಡಿದ. ನಿನ್ನ ತಾಯಿಗೆ ಏನೂ ಆಗದು ಅಂತ ಭಾವಿಸಿದೆ, ಆದರೆ ಇದ್ದಕ್ಕಿದ್ದಂತೆ ಆದಳು ಎಂದು ಕಣ್ಣೀರಿಟ್ಟ. ಆದರೆ ಶಿಲ್ಪಾಳ ಕಣ್ಣುಗಳು ಗಿರೀಶ್ನನ್ನು ತೀಕ್ಷ್ಣವಾಗಿ ಗಮನಿಸಿದವು. ಮನೆಯ ಒಳಗೆ ಒಂದು ವಿಚಿತ್ರವಾದ ವಾತಾವರಣವಿತ್ತು. ಸುನೀತಾಳ ವೈಯಕ್ತಿಕ ವಸ್ತುಗಳು ಕಾಣೆಯಾಗಿದ್ದವು. ಮನೆಯ ಒಂದು ಕೋಣೆಯಲ್ಲಿ ರೇಖಾಳಿಗೆ ಸಂಬಂಧಿಸಿದ ಕೆಲವು ವಸ್ತುಗಳು ಶಿಲ್ಪಾಳ ಗಮನಕ್ಕೆ ಬಂದವು. ಶಿಲ್ಪ ತನ್ನ ತಾಯಿಯ ಸಾವಿನ ಬಗ್ಗೆ ಆಳವಾಗಿ ತನಿಖೆ ಮಾಡಲು ನಿರ್ಧರಿಸಿದಳು. ಆಕೆಗೆ ತಿಳಿದಿತ್ತು, ಗಿರೀಶ್ನ ವರ್ತನೆಯ ಹಿಂದೆ ಏನೋ ರಹಸ್ಯವಿದೆ. ಆಕೆ ತನ್ನ ತಾಯಿಯ ಸಾವಿನ ಸತ್ಯವನ್ನು ಕಂಡುಹಿಡಿಯಲು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ತನ್ನ ಸಂಪರ್ಕವಿರುವ ಇನ್ಸ್ಪೆಕ್ಟರ್ ರಾಜೇಶ್ಗೆ ಕರೆ ಮಾಡಿದಳು. ನನಗೆ ತಾಯಿಯ ಸಾವಿನ ಬಗ್ಗೆ ಕೆಲವು ಸಂಖ್ಯೆಗಳಿವೆ, ದಯವಿಟ್ಟು ತನಿಖೆ ಮಾಡಿ ಎಂದು ಕೇಳಿಕೊಂಡಳು. ರಾಜೇಶ್ ಶಿಲ್ಪಾಳ ಸಂಶಯವನ್ನು ಗಂಭೀರವಾಗಿ ತೆಗೆದುಕೊಂಡ. ನಾವು ತನಿಖೆ ಸ್ಟಾರ್ಟ್ ಮಾಡುತ್ತೇವೆ, ಆದರೆ ನೀನು ಯಾವುದೇ ಸಾಕ್ಷ್ಯವನ್ನು ಕಂಡರೆ ತಕ್ಷಣ ತಿಳಿಸು ಎಂದ. ಶಿಲ್ಪ ತಾಯಿಯ ಸಾವಿನ ಹಿಂದಿನ ರಹಸ್ಯವನ್ನು ಕಂಡುಹಿಡಿಯಲು ಮನೆಯೊಳಗೆ ತನ್ನದೇ ಆದ ತನಿಖೆಯನ್ನು ಆರಂಭಿಸಿದಳು. ಶಿಲ್ಪ ಮನೆಯೊಳಗೆ ತಾಯಿಯ ವಸ್ತುಗಳನ್ನು ತಡಕಾಡಿದಳು. ಸುನೀತಾಳಿಗೆ ಸೇರಿದ ಒಂದು ಡೈರಿಯು ಶಿಲ್ಪಾಳ ಕೈಗೆ ಸಿಕ್ಕಿತು. ಡೈರಿಯ ಪುಟಗಳು ತಾಯಿಯ ದುಃಖ, ಒಂಟಿತನ, ಗಿರೀಶ್ನ ದೂರವಾದ ವರ್ತನೆ ಬಗ್ಗೆ ತುಂಬಿತ್ತು. ಗಿರೀಶ್ ರಾತ್ರಿ ಇಡೀ ಮನೆಗೆ ಬರುವುದಿಲ್ಲ, ಯಾರೊಂದಿಗೂ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡುತ್ತಾನೆ ಎಂದು ಒಂದು ಪುಟದಲ್ಲಿ ಬರೆದಿತ್ತು. ಶಿಲ್ಪಾಳಿಗೆ ತಾಯಿಯ ಒಂಟಿತನದ ಚಿತ್ರಣ ತೀವ್ರವಾಗಿ ಕಾಡಿತು. ಡೈರಿಯಲ್ಲೊಂದು ವಿಚಿತ್ರವಾದ ಸೂಚನೆಯೂ ಇತ್ತು. ರೇಖಾ ಎಂಬ ಹೆಸರನ್ನು ಗಿರೀಶ್ ಆಗಾಗ ಫೋನ್ನಲ್ಲಿ ಉಲ್ಲೇಖಿಸುತ್ತಾನೆ, ಆಕೆ ಯಾರು? ಈ ವಾಕ್ಯ ಶಿಲ್ಪಾಳಿಗೆ ಆಘಾತವುಂಟು ಮಾಡಿತು. ತಾಯಿಯ ಸಾವಿನ ಹಿಂದೆ ಗಿರೀಶ್ನ ಈ ಸಂಬಂಧದ ಕೈವಾಡವಿರಬಹುದೇ ಎಂದು ಆಕೆ ಯೋಚಿಸಿದಳು. ಶಿಲ್ಪ ತಕ್ಷಣ ರಾಜೇಶ್ಗೆ ಈ ಡೈರಿಯ ಬಗ್ಗೆ ತಿಳಿಸಿದಳು. ರಾಜೇಶ್ ತನಿಖೆಯನ್ನು ತೀವ್ರಗೊಳಿಸಿದ. ಗಿರೀಶ್ನ ಫೋನ್ ರೆಕಾರ್ಡ್ಗಳನ್ನು ಪರಿಶೀಲಿಸಿದಾಗ ರೇಖಾಳ ಜೊತೆ ಆಗಾಗ ದೀರ್ಘ ಕರೆಗಳು, ಸಂದೇಶಗಳು ಕಂಡುಬಂದವು. ರಾಜೇಶ್ ರೇಖಾಳನ್ನು ವಿಚಾರಣೆಗೆ ಕರೆದ. ರೇಖಾ ಗಿರೀಶ್ನೊಂದಿಗಿನ ತನ್ನ ಸಂಬಂಧವನ್ನು ಒಪ್ಪಿಕೊಂಡಳು, ಆದರೆ ಸುನೀತಾಳ ಸಾವಿನ ಬಗ್ಗೆ ತನಗೆ ಏನೂ ಗೊತ್ತಿಲ್ಲ ಎಂದು ಹೇಳಿದಳು. ಗಿರೀಶ್ ನನ್ನನ್ನು ತನ್ನ ಹೆಂಡತಿ ತೀರಿಕೊಂಡ ಮೇಲೆ ಮದುವೆಯಾಗುವುದಾಗಿ ಭರವಸೆ ನೀಡಿದ ಎಂದು ರೇಖಾ ತಿಳಿಸಿದಳು. ಶಿಲ್ಪಾಳಿಗೆ ತಂದೆ ಈ ದ್ವಿಮುಖ ವರ್ತನೆ ಆಘಾತ ಉಂಟು ಮಾಡಿತು. ಆದರೆ ಆಕೆಗೆ ಇನ್ನೂ ಒಂದು ಪ್ರಶ್ನೆ ಕಾಡಿತು. ತಾಯಿಯ ಸಾವು ಸಹಜವಾದಿದ್ದೇ ಅಥವಾ ಗಿರೀಶ್ನ ಉದಾಸೀನತೆಯಿಂದಾದ್ದೇ? ರಾಜೇಶ್ ಸುನೀತಾಳ ಶವ ಪರೀಕ್ಷೆಯ ವರದಿಯನ್ನು ಪರಿಶೀಲಿಸಲು ನಿರ್ಧರಿಸಿದ. ವರದಿಯಲ್ಲಿ ಒಂದು ಆಶ್ಚರ್ಯಕರ ವಿಷಯ ಕಂಡುಬಂದಿತು. ಸುನೀತಾಳ ದೇಹದಲ್ಲಿ ಕೆಲವು ಔಷಧಿಗಳ ಅಂಶಗಳು ಇದ್ದವು, ಆದರೆ ಅವು ಟಿವಿ ಚಿಕಿತ್ಸೆಗೆ ಸಂಬಂಧಿಸಿದಲ್ಲ. ಈ ಸುಳಿವು ಶಿಲ್ಪಾಳಿಗೆ ಹೊಸ ಶಂಕೆಯನ್ನು ಹುಟ್ಟಿಸಿತು.
ಗಿರೀಶ್ ತನ್ನ ತಾಯಿಯ ಆರೋಗ್ಯವನ್ನು ಕೇವಲ ಉದಾಸೀನದಿಂದ ನಿರ್ಲಕ್ಷಿಸದೆ ಅಥವಾ ಇದರ ಹಿಂದೆ ಇನ್ನೂ ದೊಡ್ಡ ರಹಸ್ಯವಿದೆಯೇ? ಗಿರೀಶ್ಗೆ ಶಿಲ್ಪಾಳ ತನಿಖೆಯ ಬಗ್ಗೆ ಸಂಶಯ ಶುರುವಾಯಿತು. ಆಕೆ ಮನೆಯೊಳಗೆ ಡೈರಿಗಳನ್ನು ತಡಕಾಡುವುದು, ರಾಜೇಶ್ನೊಂದಿಗೆ ಫೋನ್ನಲ್ಲಿ ಗುಡ್ಡಟ್ಟಿ ಮಾತನಾಡುವುದು ಅವನ ಗಮನಕ್ಕೆ ಬಂದಿತು. ಶಿಲ್ಪ, ನೀನು ಏನು ಹುಡುಕುತ್ತಿದ್ದೀಯಾ? ತಾಯಿಯ ಸಾವು ಸಹಜವಾದದ್ದು ಎಂದು ಗಿರೀಶ್ ಒಮ್ಮೆ ಗದರಿದ. ಆದರೆ ಶಿಲ್ಪಾಳ ಕಣ್ಣುಗಳಲ್ಲಿ ಆತನಿಗೆ ಕಾಣಿಸಿದ ಆಕ್ರೋಶ ಅವನನ್ನು ಕಂಗೆಡಿಸಿತು. ರಾಜೇಶ್ ತನಿಖೆಯನ್ನು ಮುಂದುವರೆಸಿದ. ಸುನೀತಾಳ ಶವ ಪರೀಕ್ಷೆಯ ವರದಿಯನ್ನು ಕಂಡುಬಂದ ಔಷಧಿಗಳು ಟಿಬಿ ಚಿಕಿತ್ಸೆಗೆ ಸಂಬಂಧಿಸಿದವು ಎಂಬುದು ದೃಢಪಟ್ಟಿತು. ಈ ಔಷಧಿಗಳು ಒಂದೇ ರೀತಿಯ ನಿದ್ರಾಜನಕವಾಗಿದ್ದವು. ಇದನ್ನು ಸುನೀತಾಳಿಗೆ ಯಾರೂ ವೈದ್ಯಕೀಯವಾಗಿ ಸೂಚಿಸಿರಲಿಲ್ಲ. ರಾಜೇಶ್ಗೆ ಶಂಕೆ ಬಂದಿತು, ಇದು ಕೇವಲ ಉದಾಸೀನತೆಯಿಂದಾದ ಸಾವೇ ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಸುನೀತಾಳಿಗೆ ಈ ಔಷಧಿಗಳನ್ನು ನೀಡಿದ್ದಾರೆಯೇ? ಗಿರೀಶ್ನನ್ನ ವಿಚಾರಣೆಗೆ ಕರೆಯಲಾಯಿತು. ನಾನು ಯಾವ ಔಷಧಿಗಳ ಬಗ್ಗೆಯೂ ಗೊತ್ತಿಲ್ಲ. ಸುನೀತಾಳಿಗೆ ಟಿಬಿ ಔಷಧಿಗಳನ್ನು ಮಾತ್ರ ತೆಗೆದುಕೊಳ್ಳಲು ಹೇಳಿದ್ದೆ ಎಂದು ಗಿರೀಶ್ ಒದ್ದಾಡಿದ. ಆದರೆ ಅವನ ದನಿಯಲ್ಲಿ ಒಂದು ರೀತಿಯ ಆತಂಕ ಕಾಣಿಸಿತು. ಶಿಲ್ಪಾ ತಂದೆಯ ಮಾತುಗಳನ್ನು ಕೇಳಿ ಇನ್ನೂ ತೀವ್ರವಾಗಿ ತನಿಖೆ ಮಾಡಲು ನಿರ್ಧರಿಸಿದಳು. ಶಿಲ್ಪಾ ಗಿರೀಶ್ನ ಕೋಣೆಯನ್ನು ತಡಕಾಡಿದಾಗ ಒಂದು ಸಣ್ಣ ಬಾಟಲಿಯಲ್ಲಿ ನಿದ್ರಾಜನಕ ಔಷಧಿಗಳು ಕಂಡುಬಂದವು. ಇದು ಶವ ಪರೀಕ್ಷೆಯ ವರದಿಯಲ್ಲಿ ಉಲ್ಲೇಖವಾದ ಔಷಧಿಗಳಂತೆ ಇತ್ತು. ಶಿಲ್ಪಾಳಿಗೆ ತಾಯಿಯ ಸಾವಿನ ಹಿಂದೆ ಗಿರೀಶ್ನ ಕೈವಾಡವಿರಬಹುದೆಂದು ಶಂಕೆ ದೃಢವಾಯಿತು. ಆದರೆ ಆಕೆಗೆ ಒಂದು ಗೊಂದಲ ಕೂಡ ಇತ್ತು. ಗಿರೀಶ್ ತನ್ನ ಹೆಂಡತಿಯನ್ನು ಉದ್ದೇಶಪೂರ್ವಕವಾಗಿ ಕೊಂದಿದ್ದಾನೆ ಅಥವಾ ಇದು ಕೇವಲ ತಪ್ಪಾದ ಔಷಧಿಗಳಿಂದ ಆದ ದುರಂತವೇ? ರಾಜೇಶ್ ಈ ಔಷಧಿಗಳ ಮೂಲವನ್ನು ಕಂಡುಹಿಡಿಯಲು ಗಿರೀಶ್ನ ಆಫೀಸ್ಗೆ ಭೇಟಿ ನೀಡಿದ. ಅಲ್ಲಿ ರೇಖಾಳನ್ನು ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸಿದ. ರೇಖಾಳಿಗೆ ಈ ಔಷಧಿಗಳ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಆಕೆ ಒತ್ತಾಯಿಸಿದಳು. ಆದರೆ ಆಕೆಯ ದನಿಯಲ್ಲಿ ಒಂದು ರೀತಿಯ ಭಯ ಕಾಣಿಸಿತು. ರೇಖಾಳ ವಿಚಾರಣೆಯಲ್ಲಿ ಒಂದು ಆಶ್ಚರ್ಯಕರ ತಿರುವು ಕಂಡುಬಂದಿತು. ರಾಜೇಶ್ ರೇಖಾಳ ಫೋನ್ ರೆಕಾರ್ಡ್ಗಳನ್ನು ಪರಿಶೀಲಿಸಿದಾಗ ಆಕೆ ಗಿರೀಶ್ಗಿಂತ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಆಗಾಗ ಸಂಪರ್ಕದಲ್ಲಿದ್ದಳು. ಈ ವ್ಯಕ್ತಿ ಒಬ್ಬ ಸ್ಥಳೀಯ ಔಷಧ ವ್ಯಾಪಾರಿಯಾಗಿದ್ದ. ಇವನಿಂದ ರೇಖಾ ಕೆಲವು ಔಷಧಿಗಳನ್ನು ಕರೆಸ್ತಿದ್ಲು. ರಾಜೇಶ್ ಈ ವ್ಯಾಪಾರಿಯನ್ನು ವಿಚಾರಣೆಗೆ ಕರೆದಾಗ ಅವನು ರೇಖಾಳಿಗೆ ನಿದ್ರಾಜನಕ ಔಷಧಿಗಳನ್ನು ಮಾರಿದ್ದೇನೆ ಎಂದು ಒಪ್ಪಿಕೊಂಡ. ರೇಖಾ ಈ ಔಷಧಿಗಳನ್ನು ಯಾರಿಗೆ ನೀಡಿದೆ ಎಂದು ರಾಜೇಶ್ ಕೇಳಿದಾಗ ರೇಖಾ ಮೌನವಾಗಿದ್ದಳು. ಕೊನೆಗೆ ಒತ್ತಡದಿಂದ ಆಕೆ ತನ್ನ ರಹಸ್ಯವನ್ನು ಬಿಚ್ಚಿಟ್ಟಿದ್ದಳು. ಗಿರೀಶ್ಗೆ ನಾನು ಈ ಔಷಧಿಗಳನ್ನು ಕೊಟ್ಟೆ. ಅವನು ಸುನೀತಾಳಿಗೆ ಒತ್ತಡದಿಂದ ಮಲಗಲು ಸಹಾಯವಾಗುತ್ತದೆ ಎಂದು ಹೇಳಿದ ಎಂದು ರೇಖಾ ತಿಳಿಸಿದಳು. ಆದರೆ ಆಕೆಗೆ ಈ ಔಷಧಿಗಳು ಸುನೀತಾಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಗೊತ್ತಿರಲಿಲ್ಲವೇ ಎಂಬ ಶಂಕೆ ರಾಜೇಶ್ಗೆ ಬಂದಿತು. ಶಿಲ್ಪಾ ಈ ಎಲ್ಲ ವಿಷಯವನ್ನು ಕೇಳಿ ತನ್ನ ತಂದೆಯ ಮೇಲಿನ ಕೋಪವನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಗಿರೀಶ್ನನ್ನು ಎದುರಿಸಿದಳು. ನೀನು ತಾಯಿಗೆ ಈ ಔಷಧಿಗಳನ್ನು ಯಾಕೆ ಕೊಟ್ಟೆ? ಇದರಿಂದ ಆಕೆಗೆ ಏನಾಗಬಹುದೆಂದು ಗೊತ್ತಿರಲಿಲ್ಲವೇ ಎಂದು ಕೇಳಿದಳು. ಗಿರೀಶ್ ತನ್ನ ಕೃತ್ಯವನ್ನು ಮರೆಮಾಚಲು ಪ್ರಯತ್ನಿಸಿದ. ನಾನು ಆಕೆಗೆ ಸಹಾಯ ಮಾಡಲು ಯೋಚಿಸಿದೆ, ಆದರೆ ತಪ್ಪಾಗಿ ಔಷಧಿಗಳನ್ನು ಕೊಟ್ಟೆ ಎಂದು ಸಮಜಾಯಿಸಿ ನೀಡಿದ. ಆದರೆ ಶಿಲ್ಪಾಳಿಗೆ ಈ ಉತ್ತರ ತೃಪ್ತಿಕರವಾಗಿರಲಿಲ್ಲ. ಆಕೆ ರಾಜೇಶ್ಗೆ ಗಿರೀಶ್ನನ್ನು ಬಂಧಿಸಲು ಕೇಳಿಕೊಂಡಳು. ರಾಜೇಶ್ ಗಿರೀಶ್ನನ್ನು ಕಸ್ಟಡಿಗೆ ತೆಗೆದುಕೊಂಡು ಔಷಧಿಗಳ ಮೂಲದ ಬಗ್ಗೆ ಇನ್ನಷ್ಟು ತನಿಖೆ ಶುರು ಮಾಡಿದ. ಈ ತನಿಖೆಯಲ್ಲಿ ರೇಖಾಳ ಪಾತ್ರವು ಸಂಶಯಾಸ್ಪದವಾಯಿತು. ಆಕೆ ಗಿರೀಶ್ನೊಂದಿಗೆ ಸಂಬಂಧದಲ್ಲಿದ್ದರೂ ಔಷಧಿಗಳನ್ನು ಖರೀದಿಸಿದ್ದು ಆಕೆಯೇ ಆಗಿರುವುದು ರಾಜೇಶ್ಗೆ ಕುತೂಹಲವನ್ನುಂಟು ಮಾಡಿತು. ರಾಜೇಶ್ನ ತನಿಖೆಯಲ್ಲಿ ಒಂದು ಆಘಾತಕಾರಿ ಸತ್ಯ ಬಯಲಾಯಿತು. ರೇಖಾಳು ಗಿರೀಶ್ನೊಂದಿಗೆ ಸಂಬಂಧದಲ್ಲಿದ್ದರೂ ಆಕೆಗೆ ಇನ್ನೊಂದು ಗುರಿ ಇತ್ತು. ರೇಖಾಳು ಗಿರೀಶ್ನ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಳು. ಗಿರೀಶ್ನೊಂದಿಗೆ ಮದುವೆಯಾಗಿ ಅವನ ಆಸ್ತಿಯನ್ನು ತನ್ನದಾಗಿಸಿಕೊಳ್ಳುವ ಯೋಜನೆಯಲ್ಲಿದ್ದಳು. ಈ ಯೋಜನೆಯಲ್ಲಿ ಸುನೀತಾಳ ಸಾವು ಒಂದು ಪ್ರಮುಖ ಹೆಜ್ಜೆಯಾಗಿತ್ತು. ರೇಖಾಳು ಗಿರೀಶ್ಗೆ ಔಷಧಿಗಳನ್ನು ಕೊಟ್ಟಿದ್ದಳು. ಆದರೆ ಆ ಔಷಧಿ ಸುನೀತಾಳಿಗೆ ತಿಳಿಯದಂತೆ ಆಕೆಯ ಆಹಾರದಲ್ಲಿ ಬೆರೆಸಲಾಗಿತ್ತು. ಗಿರೀಶ್ಗೆ ಈ ಔಷಧಿಗಳ ನಿಜವಾದ ಪರಿಣಾಮದ ಬಗ್ಗೆ ಗೊತ್ತಿರಲಿಲ್ಲ. ರೇಖಾಳು ಗಿರೀಶ್ನ ದೌರ್ಬಲ್ಯವನ್ನು ಬಳಸಿಕೊಂಡು ಅವನನ್ನು ತನ್ನ ಯೋಜನೆಯ ಒಂದು ಭಾಗವನ್ನು ಮಾಡಿಕೊಂಡಿದ್ದಳು. ಶಿಲ್ಪ ಈ ಸತ್ಯವನ್ನು ಕೇಳಿ ತನ್ನ ತಂದೆಯ ಮೇಲಿನ ಕೋಪವನ್ನು ರೇಖಾಳ ಮೇಲೆ ತಿರುಗಿಸಿದಳು. ನೀನು ತಾಯಿಯನ್ನು ಕೊಂದೆ, ಆದರೆ ನನ್ನ ತಂದೆಯನ್ನು ಕೂಡ ಈ ಆಟದಲ್ಲಿ ಬಳಸಿಕೊಂಡೆ ಎಂದು ರೇಖಾಳನ್ನು ಎದುರಿಸಿದಳು. ರೇಖಾಳಿಗೆ ತನ್ನ ಕೃತ್ಯ ಬಯಲಾಗಿದ್ದರಿಂದ ತಪ್ಪಿಸಿಕೊಳ್ಳುವ ದಾರಿ ಕೂಡ ಇರಲಿಲ್ಲ. ರಾಜೇಶ್ ರೇಖಾಳನ್ನು ಬಂಧಿಸಿದ. ಗಿರೀಶ್ನನ್ನು ಕೂಡ ಉದಾಸೀನತೆ ಮತ್ತು ಕೃತ್ಯದಲ್ಲಿ ಭಾಗಿಯಾದ ಆರೋಪದ ಮೇಲೆ ಬಂಧನಕ್ಕೆ ಒಳಪಡಿಸಿದ. ಶಿಲ್ಪಾಳಿಗೆ ತಾಯಿಯ ಸಾವಿನ ಸತ್ಯ ತಿಳಿದರೂ ಆಕೆಯ ಮನಸ್ಸಿನಲ್ಲಿ ಒಂದು ಖಾಲಿತನವಿತ್ತು. ತಂದೆಯ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದ್ದ ಶಿಲ್ಪಾ ತಾಯಿಯ ಡೈರಿಯನ್ನು ತೆಗೆದುಕೊಂಡು ಆಕೆ ನೆನಪಿನೊಂದಿಗೆ ಜೀವನವನ್ನು ಮುಂದುವರಿಸಲು ನಿರ್ಧರಿಸಿದಳು. ತನಿಖೆಯ ಕೊನೆಯಲ್ಲಿ ರೇಖಾಳನ್ನು ಕೊಲೆ ಆರೋಪದ ಮೇಲೆ ಜೈಲಿಗೆ ಕಳುಹಿಸಲಾಯಿತು. ಗಿರೀಶ್ಗೆ ತನ್ನ ಉದಾಸೀನತೆಯಿಂದ ತನ್ನ ಹೆಂಡತಿಯ ಸಾವಿಗೆ ಕಾರಣನಾದ ಆರೋಪದಲ್ಲಿ ಕಿರುಶಿಕ್ಷೆಯಾಯಿತು. ಶಿಲ್ಪ ತನ್ನ ತಾಯಿಯ ಸಾವಿನ ಸತ್ಯವನ್ನು ಕಂಡುಹಿಡಿದಿದ್ದರಿಂದ ನಿರಾಳವಾದಳು.
ಆದರೆ ತಂದೆಯೊಂದಿಗಿನ ಸಂಬಂಧ ಶಾಶ್ವತವಾಗಿ ಮುರಿದು ಹೋಗಿತ್ತು. ಗಿರೀಶ್ ಜೈಲಿನಿಂದ ಬಿಡುಗಡೆಯಾದ ನಂತರ ಒಂಟಿಯಾಗಿ ಜೀವನವನ್ನು ಕಳೆಯಲು ಆರಂಭಿಸಿದ. ರೇಖಾಳ ಆಕರ್ಷಣೆಯಿಂದ ತನ್ನ ಕುಟುಂಬವನ್ನೇ ಕಳೆದುಕೊಂಡಿದ್ದ. ಶಿಲ್ಪ ತಾಯಿಯ ಡೈರಿಯನ್ನು ಓದುತ್ತಾ ಆಕೆಯ ಪ್ರೀತಿಯನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ವಿದೇಶಕ್ಕೆ ಮರಳಿದಳು. ಕಥೆಯ ಕೊನೆಯಲ್ಲಿ ಶಿಲ್ಪಾಳಿಗೆ ಒಂದು ಸಂದೇಶ ಸಿಗುತ್ತದೆ. ಪ್ರೀತಿಯಿಂದ ದೂರವಾದವನಿಗೆ ಒಂಟಿತನವೇ ಶಿಕ್ಷೆ. ಈ ಸಂದೇಶವು ಗಿರೀಶ್ನಿಂದ ಬಂದಿರಲಿಲ್ಲ, ಆದರೆ ಶಿಲ್ಪಾಳಿಗೆ ಇದು ತಾಯಿಯ ಆತ್ಮದಿಂದ ಬಂದಿತ್ತು, ಹಾಗೆ ಭಾಸವಾಗಿದ್ದಿತ್ತು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.